ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸೋಯಾಬೀನ್ ಮಂಚೂರಿ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನೋಡ್ರಿ, 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಸೋಯಾ ಚಂಕ್ಸ್, ಅದನ್ನ ನಾನು 2 ಪ್ಯಾಕೆಟ್ ತಗೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇದನ್ನ ನಾವು ಬಿಸಿನೀರಲ್ಲಿ ಹಾಕೋಬೇಕಾಗುತ್ತೆ. ನೋಡ್ರಿ, ಒಂದ್ 10 ನಿಮಿಷ ನೆನೆಯೋಕೆ ಬಿಡ್ಬೇಕು ಬಿಸಿನೀರಲ್ಲಿ. ನೋಡ್ರಿ, ಬಿಸಿನೀರಲ್ಲಿ ನೀಟಾಗಿ ಮುಳ್ಸ್ಕೊಳ್ಳನ್ರಿ. ನೋಡ್ರಿ, ಒಂದ್ 10 ನಿಮಿಷ ಬಿಡೋಣ. ನೋಡ್ರಿ, ಎಷ್ಟು ದೊಡ್ಡವಾಗಿದೆ ಸೋಯಾ ಚಂಕ್ಸ್. ಇದು ನಾವು ಬಿಸಿನೀರ್ನ ಬಸಿಯೋಣ ಕಣ್ರಿ. ಬಿಸಿನೀರೆಲ್ಲ ಬಸಿದ್ಬಿಟ್ಟು ನಾವು ತಣ್ಣೀರ್ ಹಾಕೊಳ್ಳನ್ರಿ. ನೋಡ್ರಿ, ತಣ್ಣೀರಲ್ಲಿ ಅದನ್ನ ನೀಟಾಗಿ ತೊಳ್ಬಿಟ್ಟು ಅದನ್ನ ಚೆನ್ನಾಗಿ ಹಿಂಡ್ಕೊಂಡು ಒಂದ್ ಬಟ್ಲಲ್ಲಿ ಹಾಕೊಳ್ಳನ್ರಿ. ನೀರಿನ ಅಂಶ ಇರಂಗಿಲ್ಲ. ನೋಡ್ರಿ, ಎಷ್ಟು ಚೆನ್ನಾಗಿ ಸ್ಪಂಜ್ ಟೈಪ್ ಬಂದಿದೆ. ನೆಂದ್ಬಿಟ್ಟು ಚೆನ್ನಾಗಿ ಹಿಂಡ್ಕೊಂಡು ಹಾಕೊಳ್ಳನ್ರಿ. ನೆಕ್ಸ್ಟ್ ನಾವಿಲ್ಲಿ ಒಂದು ಟ್ಯಾಟಲ್ಲಿ ಒಂದ್ ಬಟ್ಲು ಕಾರ್ನ್ ಫ್ಲೋರ್ ತಗೊಂಡಿನಿ. ನೆಕ್ಸ್ಟ್ ಒಂದ್ ಅರ್ಧ ಬಟ್ಲು ಮೈದಾ ಹಿಟ್ಟು ಹಾಕೊಂತಾ ಇದೀನಿ. ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಂದ್ರೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೆಕ್ಸ್ಟ್ ಒಂದ್ ಸ್ಪೂನ್ ಚಾಟ್ ಮಸಾಲ ಹಾಕೊಂಡಿನಿ. ಒಂದ್ ಅರ್ಧ ಸ್ಪೂನು ಖಾರ ಪುಡಿ, ಮತ್ತೆ ಒಂದ್ ಅರ್ಧ ಸ್ಪೂನು ಶುಂಠಿ ಗಾರ್ಲಿಕ್ ಪೇಸ್ಟ್ ಕಂಡ್ರಿ. ಎರಡನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳನ್ರಿ. ನೋಡ್ರಿ, ನೀರ್ ಹಾಕೊಳ್ತಾನೆ ನಾವು ಕಲ್ಸ್ಕೋಬೇಕಾಗತ್ತೆ. ನೀರ್ ಸ್ವಲ್ಪ ನಾವು ಗೋಬಿಗೆ ಯಾವ ರೀತಿ ಕಲ್ಸ್ಕೊಂತೀವೋ ಸೇಮ್ ಅದೇ ಅದಕ್ಕೆ ನಾವು ಕಲ್ಸ್ಕೋಬೇಕಾಗತ್ತೆ. ಸ್ವಲ್ಪ ಮೀಡಿಯಂ ಆಗಿ ಇದನ್ನ ನಾವು ಕಲ್ಸ್ಕೊಳ್ಳನ್ರಿ. ನೋಡ್ರಿ, ಎಷ್ಟ್ ಚೆನ್ನಾಗಿ. ನೆಕ್ಸ್ಟ್ ನಾನಿಲ್ಲಿ ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಕರ್ಕೊಳ್ಳೋಣ. ನೋಡ್ರಿ, ಚೆನ್ನಾಗಿ ರೋಸ್ಟ್ ಆಗಿ ಕರ್ಕೊಳ್ಳೋಣ ಕಣ್ರಿ, ಚೆನ್ನಾಗಿರುತ್ತೆ. ನೋಡ್ರಿ, ಸೋಯಾ ಮಂಚೂರಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಕ್ರಿಸ್ಪಿ ಆಗಿರುತ್ತೆ ಕಣ್ರಿ, ತುಂಬಾನೇ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಈವ್ನಿಂಗ್ ಸ್ನಾಕ್ಸ್ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ದೊಡ್ಡರು ಕೂಡ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ನೋಡ್ರಿ, ಇದು ಸೋಯಾಬೀನ್ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ನೋಡ್ರಿ, ಹಾರ್ಟಿಗೆ ಒಳ್ಳೇದು, ಮೂಳೆಗೆ ಒಳ್ಳೇದು. ಆದ್ರೆ ಥೈರಾಯ್ಡ್ ಇರೋರು ಮಾತ್ರ ಇದನ್ನ ತಿನ್ಬಾರ್ದು. ಯಾಕಂದ್ರೆ ಡಾಕ್ಟ್ರು ಸಜೆಷನ್ ಮಾಡಿರ್ತಾರೆ. ನೋಡ್ರಿ, ರೋಸ್ಟ್ ಕರ್ಕೊಂಡಾಯ್ತು. ಒಂದ್ ಪ್ಲೇಟಿಗೆ ಹಾಕೊಳ್ಳನ್ರಿ. ನೆಕ್ಸ್ಟ್ ಇಲ್ಲಿ ನಾನು ಬಾಂಡಿ ಎಣ್ಣೆ ಹಾಕಿದೀನಿ. ಈರುಳ್ಳಿ ಫ್ರೈ ಮಾಡ್ಕೊಳಂದ್ರಿ. ಒಂದು 2 ಈರುಳ್ಳಿ ಹೆಚ್ಕೊಂಡಿದ್ದೆ. ಮತ್ ಅದ್ರಲ್ಲಿ ಒಂದ್ ಸ್ವಲ್ಪ ಈರುಳ್ಳಿನ ತೆಗ್ದಿಟ್ಕೊಂಡಿದೀನಿ. ನೋಡ್ರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ನೆಕ್ಸ್ಟ್ ಟೊಮೆಟೊ ಸಾಸ್ ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ, ಚೆನ್ನಾಗಿರುತ್ತೆ ಟೊಮೆಟೊ ಸಾಸ್. ನೆಕ್ಸ್ಟ್ ಸೋಯಾ ಸಾಸ್ ಸ್ವಲ್ಪ ಹಾಕೊಳ್ಳೋಣ. ನೆಕ್ಸ್ಟ್ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ಖಾರ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಖಾರ ಕಡಿಮೆ ಬೇಕು ಅಂದ್ರೆ ನಾನು ಇಲ್ಲಿ ಸ್ವಲ್ಪ ಕಡಿಮೆನೆ ಹಾಕೊಂಡಿದ್ದೀನಿ. ನೋಡ್ರಿ, ಸೋಯಾ ಚಂಕ್ಸ್ ಹಾಕೊಂಡು ಕಲ್ಸ್ಕೊಳ್ಳನ್ರಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡನ್ರಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಸ್ನೇಹಿತರೆ. ನೋಡ್ರಿ, ಯಾವಾಗಾದ್ರೂ ಗೋಬಿ ತಿನ್ಬೇಕು ಅಂತ ಅನ್ಸಿದ್ರೆ ಇದು ಸೋಯಾ ಮಂಚೂರಿ ಮಾಡ್ಕೊಂಡು ತಿನ್ನೋದು ತುಂಬಾನೇ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸೋಯಾಬೀನು. ನೋಡ್ರಿ, ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ನಾನು ಕಲ್ಸ್ಕೊಂತಾ ಇದೀನಿ. ಫ್ರೈ ಮಾಡ್ಕೊಂಡೆ. ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ, ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡ್ರಿ, ಒಂದ್ ಪ್ಲೇಟಿಗೆ ಹಾಕೊಳ್ಳನ್ರಿ. ಒಂದ್ 2 ಬಟ್ಲಿಗೆ ಹಾಕೊಳ್ಳೋಣ. ನೋಡ್ರಿ, ಇದಕ್ಕೆ ಇನ್ನ ಸ್ವಲ್ಪ ಸಾಸ್ ಬೇಕಂದ್ರೆ ನೀವು ಸಾಸ್ ಹಾಕೊಂಡು ತಿನ್ಬೋದು. ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.